ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಎಸ್ ಜಾನಕಮ್ಮ ನಿನ್ನೆ ವಿಧಿವಶರಾಗಿದ್ದಾರೆ. 88 ವರ್ಷ ವಯಸ್ಸಾಗಿತ್ತು. ಎಸ್ ಜಾನಕಮ್ಮನವರಿಗೆ ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ವಿಧಿವಶರಾಗಿದ್ದಾರೆ. ಮೆಚ್ಚಿನ ಮೈಸೂರಿನಲ್ಲಿ ಹಿರಿಯ ಗಾಯಕಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಬೋಗಾದಿಯ ಮನೆಯಲ್ಲಿ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಕಡೇ ದಿನವನ್ನ ಜಾನಕಿ ಅಮ್ಮ ಮೈಸೂರಿನ ಬೋಗಾದಿ ಮನೆಯಲ್ಲೇ ಕಳೆದಿರ್ತಾರೆ. ಗಾಯಕಿ ಎಸ್ ಜಾನಕಿ ಅವರ ಕೇರ್ ಟೇಕರ್ ಆಗಿದ್ರು ನವೀನ್. ಮನೆ ಬಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಸಾಕಷ್ಟು ಗಣ್ಯರು, ಗಾಯಕರು, ರಾಜಕೀಯ ನಾಯಕರು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಹೀಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಕನ್ನಡ, ಹಿಂದಿ, ತೆಲುಗು ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಗಾನಕೋಗಿಲೆ ಎಸ್ ಜಾನಕಿ ಅವರು ನಿನ್ನೆ ನಿಧನರಾಗಿದ್ದು, 88 ವರ್ಷ ವಯಸ್ಸಿನ ಜಾನಕಿ ಅವರು ವಯೋಸಹಜ ಕಾಯಿಲೆಯಿಂದ ನಿಧನ ಹೊಂದಿದ್ದಾರೆ. ಎಸ್ ಜಾನಕಿ ಅವರು 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲೆ ಎಂಬ ಗ್ರಾಮದಲ್ಲಿ ಜನಿಸಿದ್ರು. ತಮ್ಮ 3ನೆಯ ವಯಸ್ಸಿನಲ್ಲಿ ಪೆಡೈಸ್ವಾಮಿ ಎಂಬುವವರಲ್ಲಿ ಸಂಗೀತ ಅಭ್ಯಾಸವನ್ನು ಕೂಡ ಪ್ರಾರಂಭಿಸಿದ್ರು. 1956ರಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನವನ್ನ ಎಸ್ ಜಾನಕಿ ಅವರು ಸ್ವೀಕರಿಸಿದ್ರು. ಇನ್ನು ಮುಂದೆ ಚೆನ್ನೈಗೆ ಬಂದು ಸಂದರ್ಶನವೊಂದರಲ್ಲಿ ಲತಾ ಮಂಗೇಶ್ಕರ್ ಅವರ ರಸಿಕ್ ಬಲಾಮ ಎಂಬ ಗೀತೆಯನ್ನ ಹಾಡಿ ಪ್ರಸಿದ್ಧ AVM ಸಂಸ್ಥೆಯವರ ಕಾಂಟ್ರಾಕ್ಟ್ ಅನ್ನು ಕೂಡ ಎಸ್ ಜಾನಕಿ ಅಮ್ಮನವರು ಪಡೆದುಕೊಂಡಿದ್ದು, 59 ವರ್ಷಗಳ ಅವಧಿಯಲ್ಲಿ ಅವರು ಸುಮಾರು 17 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಗೀತೆಗಳನ್ನು ಎಸ್ ಜಾನಕಿ ಅಮ್ಮನವರು ಹಾಡಿದ್ದು, ಭಾರತದ ಪ್ರಮುಖ ಭಾಷೆಗಳು ಸೇರಿದಂತೆ ಸಿಂಹಳ, ಜಪಾನಿ, ಲ್ಯಾಟಿನ್, ಅರೇಬಿಕ್ ಒಳಗೊಂಡಂತೆ 17 ಭಾಷೆಗಳಲ್ಲಿ ಹಾಡಿದ ಹೆಗ್ಗಳಿಕೆ ಎಸ್ ಜಾನಕಿ ಅಮ್ಮನವರದ್ದು. ಒಟ್ಟಾರೆಯಾಗಿ ನಿನ್ನೆ ವಯೋಸಹಜ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಎಸ್ ಜಾನಕಿ ಅಮ್ಮನವರು ನಿನ್ನೆ ವಿಧಿವಶರಾಗಿದ್ದು, ಮೈಸೂರಿನ ಹಿರಿಯ ಗಾಯಕಿಗೆ ಮೈಸೂರಿನಲ್ಲೇ ಅಂತಿಮ ವಿದಾಯವನ್ನ ಸಲ್ಲಿಸಲಾಗುತ್ತೆ. ಬೋಗಾದಿಯ ಮನೆಯಲ್ಲಿ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದ್ದು, ಕಡೇ ದಿನವನ್ನ ಮೈಸೂರಿನ ಬೋಗಾದಿ ಮನೆಯಲ್ಲೇ ಜಾನಕಿ ಅವರು ಕಳೆದಿದ್ದು, ಗಾಯಕಿ ಎಸ್ ಜಾನಕಿ ಅವರ ಕೇರ್ಟೇಕರ್ ಆಗಿದ್ದಂತಹ ನವೀನ್ ಅವರು ಮನೆ ಬಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು, ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಜನರು ಸ್ಥಳದಲ್ಲಿ ಇದ್ದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.